ನಮಸ್ಕಾರ ಸ್ನೇಹಿತರೆ, ಎಸೆನ್ಸಿ ಆಲ್ ಇನ್ ಒನ್ ಚಾನೆಲ್ನ ಕನ್ನಡ ಸುಭಾಷಿತಗಳು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸುಭಾಷಿತಗಳನ್ನು ಓದಿ ಸುಮ್ಮನೆ ಆಗಬೇಡಿ, ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸದಾಕಾಲ ಉಲ್ಲಾಸದಿಂದ ಇರಬೇಕಾದರೆ ಯಾವ ಹಾಸ್ಯಗೋಷ್ಠಿಯೂ ಬೇಕಾಗಿಲ್ಲ. ನಮ್ಮ ಮನಸ್ಸನ್ನು ಆಹ್ಲಾದಕರವಾಗಿ ಹಗುರವಾಗಿ ಇಟ್ಟುಕೊಂಡರೆ ಸಾಕು. ನಿರ್ಮಲವಾದ ಮತ್ತು ಚಿತ್ತಶುದ್ಧಿಯುಳ್ಳ ಮನುಷ್ಯರು ಬೇರೆಯವರಲ್ಲಿ ತಪ್ಪುಗಳನ್ನು ಹುಡುಕುವುದಿಲ್ಲ, ಬದಲಿಗೆ ತಪ್ಪುಗಳು ಆಗದ ಹಾಗೆ ಎಚ್ಚರ ವಹಿಸುತ್ತಾರೆ. ಹೃದಯ ಮತ್ತು ಮನಸ್ಸಿಗೆ ಬೇರೆ ಬೇರೆ ನಿಯಮಗಳೇನೂ ಇರುವುದಿಲ್ಲ. ತಪ್ಪುಗಳು ಹೃದಯದಿಂದಾದರೂ ಮನಸ್ಸಿನಿಂದಾದರೂ ಶಿಕ್ಷೆ ಒಂದೇ ಆಗಿರುತ್ತದೆ. ಕುಟಿಲ ಬುದ್ಧಿಯುಳ್ಳವರು ಎಂದಿಗೂ ನೇರವಾಗಿ ವ್ಯವಹರಿಸುವುದಿಲ್ಲ. ಹಿಂದಿನಿಂದಲೇ ಕುತಂತ್ರ ಮಾಡುತ್ತಾರೆ ಮತ್ತು ಅವರಿಗೆ ಅನುಕೂಲವಾಗುವ ಹಾಗೆ ಅದನ್ನು ಪ್ರಯೋಗಿಸುತ್ತಾರೆ. ಮಾನವನ ಅತಿದೊಡ್ಡ ಶತ್ರು ಎಂದರೆ ಅವನ ಮನಸ್ಸು. ಬುದ್ಧಿಯ ಬಲವಿಲ್ಲದ ಮನಸ್ಸಿನ ಮಾತನ್ನು ಕೇಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬೇರೊಬ್ಬರ ಹಾಗೆ ನಾವಾಗಬೇಕು ಎಂದು ಎಂದಿಗೂ ಹಂಬಲಿಸಬೇಡಿ. ಅವರ ಯಾವುದೋ ಒಂದು ಗುಣ ಇಷ್ಟವಾದ ಮಾತ್ರಕ್ಕೆ ಅವರಲ್ಲಿ ದುರ್ಗುಣಗಳು ಇಲ್ಲವೆಂದು ಅರ್ಥವಲ್ಲ. ಮನೆಯ ತುಂಬ ನಗುವಿರಬೇಕೆಂದರೆ ಹೃದಯದ ತುಂಬ ಪ್ರೀತಿ ಮತ್ತು ವಾತ್ಸಲ್ಯ ತುಂಬಿಕೊಂಡಿರಬೇಕು. ಅಂತರಾಳದ ಪ್ರೀತಿಗೆ ಮಾತ್ರ ಅಂತಹದ್ದೊಂದು ಶಕ್ತಿ ಇರುತ್ತದೆ. ಯಾರೋ ಮಾಡಿದರು ಎಂದಾಗಲಿ ದೊಡ್ಡಸ್ತಿಕೆ ತೋರಿಸಲು ಎಂದಾಗಲಿ ಯಾವ ವಸ್ತುವನ್ನು ಕೊಂಡುಕೊಳ್ಳಬಾರದು. ನಮಗೆ ಅದರ ಅಗತ್ಯ ಇದೆ ಎಂದರೆ ಮಾತ್ರ ತೆಗೆದುಕೊಳ್ಳಬೇಕು. ನೀವೇ ದುಡಿದ ಹಣವಾಗಲಿ ಯಾರೋ ದುಡಿದಿಟ್ಟ ಹಣವಾಗಲಿ ಖರ್ಚು ಮಾಡುವಾಗ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬಾರದು. ಉಳಿತಾಯವೇ ಆಪದ್ದನ. ನೊಂದವರ ಮುಂದೆ ದರ್ಪ ತೋರಿಸಬಾರದು, ಏಕೆಂದರೆ ಮುಂದೊಂದು ದಿನ ನಾವೂ ಸಹ ಅಂತಹ ಪರಿಸ್ಥಿತಿಯಲ್ಲಿ ಇರಬೇಕಾಗಬಹುದು. ಸಂಬಂಧಗಳು ಹೃದಯದಿಂದ ಪ್ರಾರಂಭವಾಗಿ ಬುದ್ಧಿಯಿಂದ ಆಳಲ್ಪಡಬೇಕು. ಆಗ ಮಾತ್ರ ಅವುಗಳಿಗೆ ಬೆಲೆ ಹಾಗೂ ನೆಲೆ ಇರುತ್ತದೆ. ಅದುಮಿಟ್ಟ ಆಕ್ರೋಶ ಎಂದಾದರೂ ಒಮ್ಮೆ ಉಕ್ಕಿ ಆಚೆ ಬಂದೇ ಬರುತ್ತದೆ. ಕಾರಣರಾದವರನ್ನು ಸುಟ್ಟೇ ಸುಡುತ್ತದೆ. ಮನಸ್ಸನ್ನು ಆಕ್ರೋಶಕ್ಕೆ ಒಳಗಾಗಲು ಬಿಡಬಾರದು. ಅನೈತಿಕ ಹಾಗೂ ಅನಾಚಾರದಿಂದ ದೊರೆಯುವ ಸಂತೋಷ ಕ್ಷಣಿಕವಾದದ್ದು. ನೀತಿವಂತರಾದಷ್ಟು ಜೀವನದಲ್ಲಿ ನೆಮ್ಮದಿ ಹೆಚ್ಚು. ಬಯಕೆ ಇಲ್ಲದ ಮನುಷ್ಯರೇ ಇಲ್ಲ, ಆದರೆ ಎಲ್ಲರೂ ತಾವು ನಿಸ್ವಾರ್ಥಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನ ಪಡುತ್ತಲೇ ಇರುತ್ತಾರೆ. ಒಳಗಿನಿಂದ ಎಲ್ಲರೂ ಸ್ವಾರ್ಥಿಗಳೇ. ಆಧುನಿಕತೆಯ ಹೆಸರಲ್ಲಿ ಅತಿರಿಕ್ತ ವರ್ತನೆಯಿಂದ ಸಮಸ್ಯೆಗಳೇ ಹೆಚ್ಚು. ದೇಹ ಮತ್ತು ಪ್ರಾಣಕ್ಕೆ ಉತ್ತಮವಾದದ್ದನ್ನು ಮಾತ್ರ ಮಾಡಬೇಕು. ಅತಿಯಾದರೆ ಅನಾಹುತಗಳೇ ನಡೆದು ಬದುಕು ಬವಣೆಯಾದೀತು. ಇದಾಗಿತ್ತು ಇಂದಿನ ವಿಡಿಯೋ. ಸುಭಾಷಿತಗಳನ್ನು ಓದಿ ಸುಮ್ಮನಾಗಬೇಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ನಮಸ್ಕಾರ.